ಎಲ್ಲಾ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. 6,000 ರೂಪಾಯಿ ಬಾಕಿ ಕಂತು ಹಣ ಯಾವಾಗ ಬಿಡುಗಡೆ, ಯಾವಾಗ ಜಮೆ ಆಗುತ್ತೆ? ಇನ್ನು ಹೊಸ ರೂಲ್ಸ್ ಪ್ರಕಾರ ಮರು ಅರ್ಜಿ ಪ್ರಕ್ರಿಯೆ ಈಗ ಪ್ರಾರಂಭವಾಗಲಿದೆ. ಹೌದು, ಪ್ರತಿಯೊಬ್ಬರಿಗೂ ಕೂಡ ಗುಡ್ ನ್ಯೂಸ್ ಕೂಡ ಇದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದೇ ಪ್ರಕಾರ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಭರ್ಜರಿ ಸಿಹಿ ಸುದ್ದಿ ನಿಮಗೆಲ್ಲ ಬಂದಿದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಾ ಮಾಹಿತಿ ತಿಳಿದುಕೊಳ್ಳಿ ವೀಕ್ಷಕರೇ. ಇನ್ನು ಇಂದಿರಾ ಕಿಟ್ ಕೂಡ ವಿತರಣೆ ಮಾಡ್ತೀವಿ ಅಂತ ಕರ್ನಾಟಕ ಸರ್ಕಾರದಿಂದ ಆಹಾರ ಇಲಾಖೆ ಸಚಿವರಾದಂತವರು ಕೆ.ಎಚ್. ಮುನಿಯಪ್ಪ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅದೇ ಪ್ರಕಾರ ಇದನ್ನ ಯಾವ ತರ ವಿತರಣೆ ಮಾಡ್ತಾರೆ ಅಂದ್ರೆ, ನಿಮಗೆ 2.5 kg ಸಿಗುತ್ತಾ, 5 kg ಸಿಗುತ್ತಾ, 7.5 kg ಸಿಗುತ್ತಾ, ಏನೆಲ್ಲ ವಿತರಣೆ ಮಾಡ್ತಾರೆ, ಅಕ್ಕಿ ಬದಲಾಗಿ ಏನೆಲ್ಲ ಸಿಗುತ್ತೆ, ಅದನ್ನು ಕೂಡ ವಿಡಿಯೋದಲ್ಲಿ ಅಪ್ಡೇಟ್ ನಾವು ನಿಮಗೆ ಕೊಡಲಿದ್ದೇವೆ. ಹೀಗಾಗಿ ರೇಷನ್ ಕಾರ್ಡ್ ಇದ್ದವರು ಗೃಹಲಕ್ಷ್ಮಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಭಾರಿ ಮಳೆ ಎಚ್ಚರಿಕೆ ಕೊಡಲಾಗಿದೆ ಹವಾಮಾನ ಇಲಾಖೆಯಿಂದ. ಕರ್ನಾಟಕ ರಾಜ್ಯಾದ್ಯಂತ ಮತ್ತೆ ಮಳೆ ಆಗ್ತಾ ಇದೆ. ಮೋಡ ಕವಿದ ವಾತಾವರಣ, ಚಳಿ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಎಚ್ಚರದಿಂದಿರಬೇಕು ಜನರು ಅಂತಾನೂ ಕೂಡ ಒಂದು ಸೂಚನೆ ಕೊಡಲಾಗಿದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ಅದನ್ನು ಕೂಡ ನೋಡೋಣ. ಇನ್ನು ಮುಂದೆ ನೀವು ಬಸ್ ನಲ್ಲಿ ಪ್ರಯಾಣ ಮಾಡಬೇಕು, ಬಸ್ ಹತ್ತಬೇಕು ಅಂದ್ರೆ ರೂಲ್ಸ್ ಗಳನ್ನ ಫಾಲೋ ಮಾಡಲೇಬೇಕು ವೀಕ್ಷಕರೇ. ಒಂದು ವೇಳೆ ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ರೆ ನಿಮಗೆ ದಂಡ ಕೂಡ ಬೀಳುತ್ತೆ, ಕಠಿಣ ಕಾನೂನು ಕ್ರಮ ಕೂಡ ತಗೋತಾರೆ ಅಂತೆ. ಅಂದ್ರೆ ಹೊಸ ನಿಯಮಗಳು ಏನು ಅಂತಾನೂ ಕೂಡ ವಿಡಿಯೋದಲ್ಲಿ ನೋಡೋಣ. ಇನ್ನು SIR ಪ್ರಕ್ರಿಯೆ ಶುರುವಾಗಿದೆ. ನಿಮ್ಮ ಕೈಯಲ್ಲೂ ಕೂಡ ಈಗಾಗಲೇ BL ಅವರು ಕೊಟ್ಟ ಅರ್ಜಿ ಇದ್ರೆ ಅರ್ಜಿ ಫಾರಂ ನೀವು ತುಂಬಬೇಕು. ತುಂಬಿಲ್ಲ ಅಂದ್ರೂ ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂದ್ರೆ SIR ಫಾರಂ BL ಕೊಟ್ಟ ಅರ್ಜಿಗಳ ಬಗ್ಗೆ ಒಂದು ದೊಡ್ಡ ಒಂದು ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ನೋಡಿ ವೀಕ್ಷಕರೇ. ಪ್ರತಿಯೊಂದು ಮಾಹಿತಿ ಕೂಡ ವಿಡಿಯೋದಲ್ಲಿ ಕೊಟ್ಟಿರೋದ್ರಿಂದ ವಿಡಿಯೋ ಪೂರ್ತಿಯಾಗಿ ನೋಡಿ. ಮೊದಲಿಗೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳು ರೇಷನ್ ಕಾರ್ಡ್ ಹೊಂದಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನಿಮಗೆ ಸೂಪರ್ ಗುಡ್ ನ್ಯೂಸ್ ಕೂಡ ಇದೆ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನ ಕೊಡಬಹುದು. ನಿಮಗೆ ಗೃಹಲಕ್ಷ್ಮಿ ಯೋಜನೆದು 30ನೇ ಕಂತು ಹಣ ಜಮೆ ಆಯ್ತಾ? ಕೆಲವರು ನಮಗೆ 29 ಕಂತು ಮಾತ್ರ ಬಂದಿದೆ, 30ನೇ ಕಂತು ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ ವೀಕ್ಷಕರೇ, ಸರ್ಕಾರದಿಂದ ಇಲ್ಲಿವರೆಗೂ 60,000 ರೂಪಾಯಿ ಹಣವನ್ನ ಹಾಕಲಾಗಿದ್ದು ಒಟ್ಟು 30 ಕಂತು ಜಮೆ ಆಗಿದೆ. ಈಗ ನೋಡಿ, ಕಳೆದ 3 ತಿಂಗಳಿಂದ ಹಣ ಬಂದಿಲ್ಲ ಅಂತ ಗೃಹಲಕ್ಷ್ಮಿಯವರು ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ, ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಹಣ ಬಂದಿಲ್ಲ ಅಂತ ನೋಡಿ, ಒಟ್ಟು 3,89,000 ಗೃಹಲಕ್ಷ್ಮಿಯರ ಹೆಸರುಗಳನ್ನ ತೆಗೆದು ಹಾಕಲಾಗ್ತಾ ಇದೆ. ಇನ್ನು BPL ಕಾರ್ಡ್ ಇಂದ APL ಕಾರ್ಡ್ಗೆ ಶಿಫ್ಟ್ ಆದ, ಅಂದ್ರೆ ತೆರಿಗೆ ಪಾವತಿದಾರರ GST ರಿಟರ್ನ್ಸ್ ಮಾಡ್ತಾ ಇದ್ದವರ BPL ಕಾರ್ಡು ಕೂಡ ರದ್ದಾಗಿದೆ. ಅದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಹಣನು ಕೂಡ ಬಂದ್ ಆಗಬಹುದು. ಅಂದ್ರೆ ಈ 2 ಕಾರಣಗಳಿಂದಾಗಿ ನಿಮ್ದು ರೇಷನ್ ಕಾರ್ಡು ಏನಾದ್ರೂ BPL ಕಾರ್ಡು APL ಕಾರ್ಡ್ ಆಗಿದ್ರೆ ಮಾತ್ರ ಅದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಹಣನು ಬರಲ್ಲ. ತೆರಿಗೆ ಪಾವತಿದಾರರು GST ರಿಟರ್ನ್ಸ್ ಮಾಡ್ತಾ ಇದ್ರು ಕೂಡ ಗೃಹಲಕ್ಷ್ಮಿಯವರು ಹಣವನ್ನ ಪಡ್ಕೊಂಡಿದ್ರಲ್ಲ ಇಷ್ಟು ದಿನ, ಅವರಿಗೆ ಹೆಸರನ್ನ ಒಟ್ಟು 2 ಲಕ್ಷ ಜನರ ಹೆಸರನ್ನ ತೆಗೆದು ಹಾಕಲಾಗ್ತಾ ಇದೆ. ಅಂದ್ರೆ ಹತ್ತತ್ರ 1,89,000 ಅಂತಾನು ಕೂಡ ಇಲ್ಲಿ ಹೇಳಬಹುದು. ನೋಡಿ ವೀಕ್ಷಕರಿಗೆ, ಸದ್ಯಕ್ಕೆ ಹೇಳೋದಾದ್ರೆ ಬಾಕಿ ಕಂತು ಹಣ ಈಗ ಬಿಡುಗಡೆ ಆಗೋ ಎಲ್ಲ ಒಂದು ಸಾಧ್ಯತೆಗಳು ಇರುವಂತದ್ದು. ಇನ್ನು ಮರು ಅರ್ಜಿ ಪ್ರಕ್ರಿಯೆ ಕೂಡ ಒಂದು ಕಡೆಗೆ ಶುರುವಾಗ್ತಾ ಇದೆ. ಹೌದು, ಇನ್ನು 2-3 ದಿನದಲ್ಲಿ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಮರು ಅರ್ಜಿ ಪ್ರಕ್ರಿಯೆ ಶುರುವಾಗಲಿದೆ ಅಂತ ಇದು ನಾವು ಹೇಳ್ತಾ ಇರೋದಲ್ಲ, ಖುದ್ದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರೇ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಇಲ್ಲಿ ಎರಡನೇದಾಗಿ ಹೇಳಬೇಕಂದ್ರೆ, ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಯಾವುದೇ ಒಂದು ಯೋಜನೆಗಳನ್ನು ನಿಲ್ಲಿಸಲ್ಲ, ಎಲ್ಲ ಅರ್ಹ ಫಲಾನುಭವಿಗಳ ಅಕೌಂಟ್ಗೆ ಹಣವನ್ನ ಹಾಕ್ತೀವಿ ಅಂತಾನು ಕೂಡ ಒಂದು ಹೇಳಿಕೆ ಮುಖ್ಯಮಂತ್ರಿಗಳು ಕೊಟ್ಟಿರುವಂತದ್ದು. ನೋಡಿ ವೀಕ್ಷಕರೇ, ಮರು ಅರ್ಜಿ ಪ್ರಕ್ರಿಯೆ ಆದ್ರೆ ತುಂಬಾನೇ ಒಳ್ಳೆಯದು. ಯಾಕಂದ್ರೆ ಅರ್ಹ ಫಲಾನುಭವಿಗಳ ಅಕೌಂಟ್ಗೆ ಹಣ ಯಾವುದೇ ಅಡಚಣೆ ಇಲ್ಲದೆ ಜಮೆ ಆಗುತ್ತೆ. KYC ಕೂಡ ನಿಮ್ಮ ಅಕೌಂಟ್ಗೆ ನೀವು ಮಾಡಿಸಬೇಕು ಅಂತ ಹೇಳಲಾಗಿದೆ. ಹೌದು, KYC ಅಂದ್ರೆ ಏನು? ಆಧಾರ್ ಕಾರ್ಡ್, ಮೊಬೈಲ್ ಸಂಖ್ಯೆ ಕೊಟ್ಟಿರ್ತೀರಲ್ಲ, ಅದಕ್ಕೆ ಲಿಂಕ್ ಇದ್ದ ಮೊಬೈಲ್ ಸಂಖ್ಯೆಗೆ ಒಂದು OTP ಬರುತ್ತೆ. ಆ ಒಂದು OTP ಎಂಟರ್ ಮಾಡೋದ್ರ ಮೂಲಕ ಮತ್ತು ನಿಮ್ಮ ಬಯೋಮೆಟ್ರಿಕ್ ಕೊಡೋದ್ರ ಮೂಲಕ ನೀವು ಗೃಹಲಕ್ಷ್ಮಿ ಯೋಜನೆಗೆ ಈ KYC ಯನ್ನ ಮಾಡಿಸೋದು ಕಡ್ಡಾಯ ಮಾಡಲಾಗಿದೆ ಅಂತೆ. ಅಂದ್ರೆ ಇನ್ನು 2-3 ವಾರದಲ್ಲಿ ನಿಮಗೆ ಒಂದು ಅಪ್ಡೇಟ್ ಕೂಡ ಸರ್ಕಾರದಿಂದ ಬರಲಿದೆ. ಸೊ ನೀವು ಮರು ಅರ್ಜಿ ಪ್ರಕ್ರಿಯೆಗೋಸ್ಕರ ಆಧಾರ್ ಕಾರ್ಡ್, ನೀವು ಕೊಟ್ಟಿರೋ ಮೊಬೈಲ್ ಸಂಖ್ಯೆ ಕೂಡ ರೆಡಿ ಇಟ್ಕೊಳ್ಳಿ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಇದ್ದ ಮೊಬೈಲ್ ಸಂಖ್ಯೆ ಕೂಡ ರೆಡಿ ಇಟ್ಕೊಳ್ಳಿ. ಇನ್ನು ಕಡ್ಡಾಯವಾಗಿ ನಿಮ್ದು ಒಂದು ಭಾವಚಿತ್ರದ ಫೋಟೋ ಕೂಡ ರೆಡಿ ಇಟ್ಕೊಳ್ಳಿ ವೀಕ್ಷಕರೇ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ, ನಿಮ್ದು ವೋಟರ್ ಕಾರ್ಡು ಮತ್ತೆ ವೋಟರ್ ಕಾರ್ಡ್ ಇದ್ರೆ ಮಾತ್ರ ಅಲ್ಲ, ನಿಮ್ಮ ಒಂದು ಮತಪಟ್ಟಿಯಲ್ಲೂ ಕೂಡ ನಿಮ್ಮ ಹೆಸರು ಇರುವಂತೆ ನೋಡಿಕೊಳ್ಳಿ ವೀಕ್ಷಕರೇ. ರೇಷನ್ ಕಾರ್ಡು, ನಿಮ್ಮ ಬ್ಯಾಂಕ್ ಖಾತೆ ಅಂದ್ರೆ ನಿಮ್ದು ಬ್ಯಾಂಕ್ ಪಾಸ್ಬುಕ್ ಅಂದ್ರೆ ಬ್ಯಾಂಕ್ ಅಕೌಂಟ್ಗೆ ಕಡ್ಡಾಯವಾಗಿ ಆಧಾರ್ ಸೀಡಿಂಗ್ ಆಗಿರಬೇಕು ಮತ್ತು NPCI ಮ್ಯಾಪಿಂಗ್ ಕೂಡ ಆಗಿರಬೇಕು. ಮತ್ತೆ ಎಲ್ಲಾ ಕೂಡ ರೆಡಿ ಇಟ್ಕೊಳ್ಳಿ. ಇನ್ನು 1 ವಾರದಲ್ಲಿ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಗೃಹಲಕ್ಷ್ಮಿಯ ಎಲ್ಲಾ ಒಂದು ಯೋಜನೆಗಳಿಗೂ ಕೂಡ ಒಂದು ಈ KYC ಕಡ್ಡಾಯ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಅದೇ ತರ ರೇಷನ್ ಕಾರ್ಡ್ ಇದ್ರಿಗೂ ಕೂಡ ಭರ್ಜರಿ ಬಂಪರ್ ಸುದ್ದಿ ಅಂತಾನೆ ಹೇಳ್ಬಹುದು. ನೋಡಿ ವೀಕ್ಷಕರೇ, ಇಂದಿರಾ ಕಿಟ್ ಯೋಜನೆ ಘೋಷಣೆ ಆಗಿದೆ, ಆದ್ರೆ ಇನ್ನೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಈಗಾಗಲೇ ವಿರೋಧ ಪಕ್ಷದವರು ಕೂಡ ಟ್ವೀಟ್ ಮೂಲಕ X ಖಾತೆಯಲ್ಲಿ ಸರ್ಕಾರ ಕೇವಲ ಘೋಷಣೆ ಮಾಡಿದೆ, ಆದ್ರೆ ಜನರಿಗೆ ಕೊಟ್ಟಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದೇ ಪ್ರಕಾರ ಈಗ ಆಹಾರ ಸಚಿವರು ಕೆ.ಎಚ್. ಮುನಿಯಪ್ಪ ಸರ್ ಅವರು ಇಂದಿರಾ ಕಿಟ್ ವಿತರಣೆ ಶೀಘ್ರದಲ್ಲೇ ಮಾಡ್ತೀವಿ ಅಂತ ಒಂದು ಘೋಷಣೆಯನ್ನ ಮಾಡಿರುವಂತದ್ದು. ರಾಜ್ಯದ ಜನತೆಗೆ ಶೀಘ್ರದಲ್ಲೇ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತಾರೆ. ನೋಡಬಹುದು ನೀವು ಸ್ಕ್ರೀನ್ ಮೇಲೆ. BPL ಹಾಗೂ ಅಂತ್ಯೋದಯ ಪಡಿತರ ಚೀಟಿ ಇದ್ದವರಿಗೆ
ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ. 10 ಕೆಜಿ ಅಕ್ಕಿ ಬದಲು 5 ಕೆಜಿ ಅಕ್ಕಿ ಕೊಟ್ಟು 5 ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ. 5 ಕೆಜಿ ಅಂದ್ರೆ ಎಲ್ಲರಿಗೂ ಕೂಡ 5 ಕೆಜಿ ಸಿಗಲ್ಲ. ಇದರಲ್ಲೂ ಕೂಡ 5 ಕೆಜಿಯನ್ನ 3 ಭಾಗದಲ್ಲಿ ವಿಂಗಡಿಸಬಹುದು. ಅಂದ್ರೆ 2.5 ಕೆಜಿದು, 5 ಕೆಜಿದು ಮತ್ತು 7.5 ಕೆಜಿದು. ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಒಬ್ಬರು ಇಬ್ಬರು ಇದ್ರೆ ಅವರಿಗೆ ಒಂದು ಕುಟುಂಬಕ್ಕೆ 2.5 ಕೆಜಿ ತೂಕದ ಇಂದಿರಾ ಕಿಟ್ ಅನ್ನ ಕೊಡ್ತಾರೆ. ಅದೇ ನಿಮ್ಮ ಕುಟುಂಬದಲ್ಲಿ 3-4 ಜನ ಇದ್ರೆ ಅಂತವರಿಗೆ 5 ಕೆಜಿ ಇಂದಿರಾ ಕಿಟ್ ಅನ್ನ ಕೊಡ್ತಾರೆ. ಅದೇ ನಿಮ್ಮ ಕುಟುಂಬದಲ್ಲಿ 5ಕ್ಕಿಂತ ಹೆಚ್ಚು ಜನ ಇದ್ರೆ ಅಂತವರಿಗೆ 7.5 ಕೆಜಿ ತೂಕದ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ. ನೋಡಿ, ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ ಇರುತ್ತೆ, ಉಪ್ಪು ಇರುತ್ತೆ, ಸಕ್ಕರೆ ಇರುತ್ತೆ ಹಾಗೂ ತೊಗರಿ ಬೇಳೆ ಇರುತ್ತೆ. ಹೆಸರು ಕಾಳು ಕೂಡ ಕೊಡ್ತೀವಿ ಅಂತ ಹೇಳಿದ್ರು. ನಂತರ ಹೆಸರು ಕಾಳು ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನ ಸರಾಸರಿಯಾಗಿ ಕೊಡಲಾಗುತ್ತೆ, ಎವರೇಜ್ ಆಗಿ ಕೊಡಲಾಗುತ್ತೆ ಅಂತ ಒಂದು ಘೋಷಣೆಯನ್ನ ಮಾಡಲಾಗಿದೆ ವೀಕ್ಷಕರೇ. ಸೊ ಅದೇಗ ಕಂಟಿನ್ಯೂ ಆಗಿರುವಂತದ್ದು. ಇನ್ನು ಮುಂದಿನ ತಿಂಗಳು ಕೊಡ್ತಾರ, ಶೀಘ್ರದಲ್ಲೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಟೆಂಡರ್ ಪ್ರಕ್ರಿಯೆ ಕೂಡ ಅಂತಿಮ ಹಂತದಲ್ಲಿದೆ. ಟೆಂಡರ್ ಪ್ರಕ್ರಿಯೆ ಕೂಡ ಪೂರ್ಣವಾಗ್ತಾ ಇದೆ. ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಎಲ್ಲ ರಾಜ್ಯದ ಜನರಿಗೆ ಇಂದಿರಾ ಕಿಟ್ ಕೂಡ ಕೊಡ್ತೀವಿ. ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ, BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಪಡಿತರ ಚೀಟಿದವರಿಗೆ ಕೊಡ್ತೀವಿ ಅಂತ ಒಂದು ಘೋಷಣೆಯನ್ನ ಮಾಡಲಾಗಿದೆ. ಇನ್ನು 3 ಕೋಟಿ ಹೊಸ ರೇಷನ್ ಕಾರ್ಡ್ ವಿತರಣೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿರುವಂತದ್ದು ವೀಕ್ಷಕರೇ. ಸೊ ನಮ್ಮ ಕರ್ನಾಟಕದಲ್ಲೂ ಕೂಡ ಹೊಸ ರೇಷನ್ ಕಾರ್ಡ್ಗೋಸ್ಕರ ನೀವು ಕಾಯ್ತಾ ಇದ್ರೆ ಆದಷ್ಟು ಬೇಗನೆ ನಿಮಗೆ ರೇಷನ್ ಕಾರ್ಡ್ ಕೂಡ ಸಿಗಲಿದೆ. ಇನ್ನು ರದ್ದಾದ BPL ಕಾರ್ಡ್ಗಳಿಗೆ ಮರು ಜೀವ. 3ನೇ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ನೋಡಿ, ಯಾರಾದ್ರೂ ಅರ್ಹ ಫಲಾನುಭವಿಗಳು BPL ಕಾರ್ಡ್ ರದ್ದಾಗಿದ್ರೆ, APL ಕಾರ್ಡ್ ಕನ್ವರ್ಟ್ ಆಗಿದ್ರೆ ಅವರು ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಮರು ಅರ್ಜಿ ಹಾಕಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ಕರ್ನಾಟಕ ರಾಜ್ಯದಂತ ಭಾರಿ ಮಳೆ ಅಂತಾನೆ ಹೇಳ್ಬಹುದು. ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಮೊದಲಿಗೆ ಕರ್ನಾಟಕದ ಅಂದ್ರೆ ಕರಾವಳಿ ಕರ್ನಾಟಕದ ಭಾಗದಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಈ ಒಂದು ಭಾಗದಲ್ಲಿ ವ್ಯಾಪಕವಾಗಿ ಮತ್ತು ಭಾರಿ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು ವೀಕ್ಷಕರೇ. ಇನ್ನು ದಕ್ಷಿಣ ಒಳನಾಡು ಕರ್ನಾಟಕದ ಹವಾಮಾನದಲ್ಲಿ ಭಾರಿ ಬದಲಾವಣೆ ಆಗಿದ್ದು, ಕೊಡಗು ಮತ್ತು ಶಿವಮೊಗ್ಗದಲ್ಲೂ ಕೂಡ, ಚಿಕ್ಕಮಗಳೂರದಲ್ಲೂ ಕೂಡ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆಯಿಂದ ಬಂದಿರೋ ಅಪ್ಡೇಟ್ ಆಗಿದೆ. ಇನ್ನು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೋಲಾರ, ಮಂಡ್ಯ, ಮೈಸೂರು, ತುಮಕೂರು, ರಾಮನಗರ ಈ ಭಾಗದಲ್ಲೂ ಕೂಡ ಹಗುರದಿಂದ ಸಾಧಾರಣ ಮಳೆ, ಮೋಡ ಕವಿದ ವಾತಾವರಣ, ಚಳಿ ಪ್ರಮಾಣವು ಕೂಡ ಜಾಸ್ತಿ ಆಗುತ್ತೆ. ವಯಸ್ಸಾದವರು, ಚಿಕ್ಕ ಮಕ್ಕಳು ಸ್ವಲ್ಪ ಚಳಿಯಿಂದ ದೂರವಿರಿ. ಅಂದ್ರೆ ಬೆಚ್ಚಗೆಯ ಒಂದು ಬಟ್ಟೆಗಳನ್ನ ಹಾಕಿಕೊಳ್ಳಿ. ಯಾಕಂದ್ರೆ ಚಳಿ ಪ್ರಮಾಣ ಈ ದಕ್ಷಿಣ ಒಳನಾಡಿನ ಜಾಗದಲ್ಲಿ ಭಾರಿ ಒಂದು ಹೆಚ್ಚಾಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂದ್ರೆ ಕರಾವಳಿ ಭಾಗದಲ್ಲಿ ಜನರು ಸ್ವಲ್ಪ ಅಲರ್ಟ್ ಆಗಿರಬೇಕು, ಎಚ್ಚರದಿಂದಿರಬೇಕು. ಯಾಕಂದ್ರೆ ಒಂದು ಭಾರಿ ಬಿರುಗಾಳಿ, ಗುಡುಗು ಮಿಂಚಿನ ಸಮೇತ ಮಳೆ ಆಗಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಉತ್ತರ ಕರ್ನಾಟಕದ ಒಳನಾಡಿನ ಭಾಗಗಳಾದ ಬಾಗಲಕೋಟೆ, ಬೀದರ್, ಧಾರವಾಡ, ಗದಗ, ಕಾವೇರಿ, ಕೊಪ್ಪಳ, ಕಲಬುರಗಿ, ವಿಜಯಪುರ, ರಾಯಚೂರು, ಯಾದಗಿರಿ ಈ ಭಾಗದಲ್ಲಿ ಸಾಧಾರಣ ಮತ್ತು ಸಂಪೂರ್ಣ ಒಣ ಹವೆಯನ್ನು ಕೂಡ ಇರಬಹುದು, ಅಥವಾ ಸಂಜೆ ಆಗ್ತಾ ಇದ್ದಂತೆ ಮೋಡ ಕವಿದ ವಾತಾವರಣ, ಮಳೆ ಪ್ರಮಾಣವು ಕೂಡ ಸ್ವಲ್ಪ ಸಾಧಾರಣ ಮಟ್ಟದಲ್ಲಿ ಇರಬಹುದು ಅಂತ ಹೇಳಲಾಗಿದೆ. ನಿಮ್ಮ ಊರಿನ ಹೆಸರನ್ನು ಕೂಡ ದಯವಿಟ್ಟು ಕಮೆಂಟ್ ಮಾಡಿ ಮಳೆ ಬರ್ತಾ ಇದ್ರೆ. ಇನ್ನು ಬಸ್ನಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕರಿಗೆ ರೂಲ್ಸ್ ಏನಪ್ಪಾ ಅಂದ್ರೆ, ಇನ್ ಮುಂದೆ ಯಾರು ಕೂಡ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಗುಟ್ಕಾ ಆಗಿರ್ಬೋದು, ತಂಬಾಕು ಆಗಿರ್ಬೋದು, ಧೂಮಪಾನಗಳನ್ನ ಮಾಡುವಂತಿಲ್ಲ. ಇದು ಕಡ್ಡಾಯವಾಗಿ ಬ್ಯಾನ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಬಸ್ ನಿಲ್ದಾಣಗಳ ಒಳಗೆ ಕೆಲವರು ಅಕ್ರಮವಾಗಿ ಗುಟ್ಕಾ ಮತ್ತು ತಂಬಾಕು ಸಿಗರೆಟ್ ಗಳನ್ನ ಮಾರಾಟ ಕೂಡ ಮಾಡ್ತಾ ಇರೋದು ಕೂಡ ಗೊತ್ತಾಗಿದೆ. ಸೊ ಅದನ್ನು ಕೂಡ ಈಗ ಕಟ್ಟುನಿಟ್ಟಾಗಿ ಬಂದ್ ಮಾಡ್ತಾರಂತೆ. ನೋಡಿ ವೀಕ್ಷಕರೇ, ಇಲ್ಲಿ ಮೊದಲಿಗೆ ಹೇಳ್ಬೇಕಂದ್ರೆ ನಮ್ಮ ರಾಜ್ಯದ ಪ್ರಯಾಣಿಕರ ಆರೋಗ್ಯ ಮತ್ತು ಹಿತದೃಷ್ಟಿಯಿಂದಲೇ ಸಾರಿಗೆ ಇಲಾಖೆ ಎಲ್ಲಾ ನಿಗಮಗಳಲ್ಲೂ ಕೂಡ ಸಾರ್ವಜನಿಕ ಬಸ್ಸುಗಳಲ್ಲಿ ಗುಟ್ಕಾ, ತಂಬಾಕು ಸೇವನೆ ಹಾಗೂ ಧೂಮಪಾನ ಮಾಡೋರ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಸಾರಿಗೆ ಸಚಿವರು ಒಂದು ಆದೇಶ ಕೊಟ್ಟಿರುವಂತದ್ದು. ಇನ್ನು ಯಾರೆಲ್ಲ ಒಂದು ಧೂಮಪಾನ ಆಗಿರ್ಬೋದು, ಗುಟ್ಕಾ ತಿಂದು ಉಗುಳೋದಾಗಿರ್ಬೋದು ಬಸ್ನಲ್ಲಿ ಮಾಡ್ತಾರಲ್ಲ, ಅಂತವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೂಡ ತಗೊಳ್ಳುವಂತೆ ಒಂದು ಸೂಚನೆಯನ್ನ ಕೊಡಲಾಗಿದೆ. ಅಂದ್ರೆ ಅವರ ವಿರುದ್ಧ ಸೂಕ್ತ ಕ್ರಮ ಮತ್ತು ಅವರಿಗೆ ದಂಡ ಕೂಡ ಹಾಕುವಂತೆ ಸೂಚನೆಯನ್ನ ಕೊಡಲಾಗಿದೆ. ಇನ್ನು ಎರಡನೇದ್ದು ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ವಿದ್ಯಾರ್ಥಿಗಳು ಏನೆಲ್ಲ ಹಣ ಕೊಟ್ಟು ಆ ಪಾಸನ್ನ ಪಡ್ಕೊಂಡಿದ್ರಲ್ಲ ಅಂತವರಿಗೆ ಹಣ ವಾಪಸ್ ಕೊಡೋದು ಕೂಡ ಈಗಾಗಲೇ ಶುರು ಆಗಿರುವಂತದ್ದು. ಅಂದ್ರೆ ಪಾಸ್ ನಲ್ಲಿ ಕೊಟ್ಟಿರೋ ಹಣವನ್ನು ಕೂಡ, ಅಂದ್ರೆ ಯಾರೆಲ್ಲ ಮೊದಲು ಹಣ ಕೊಟ್ಟು ಪಾಸ್ ಪಡ್ಕೊಂಡ್ಬಿಟ್ಟಿದ್ರಲ್ಲ ಅವರಿಗೆ ಹಣವನ್ನ ವಾಪಸ್ ಕೂಡ ಕೊಡಲಾಗ್ತಾ ಇದೆ. ಇನ್ನು ಮೂರನೇದಾಗಿ ಟೆಂಡರ್ ಪ್ರಕ್ರಿಯೆ ಆಗಿರ್ಬೋದು, ರೂಪರೇಷೆಗಳು ಕೂಡ ಈಗ ಅಂತಿಮ ಹಂತಕ್ಕೆ ಬಂದಿರುವಂತದ್ದು. ಶಕ್ತಿ ಯೋಜನೆ ಫಲಾನುಭವಿಗಳಿಗೆ ದೊಡ್ಡ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಸ್ಮಾರ್ಟ್ ಕಾರ್ಡ್ ವಿತರಣೆ ಪ್ರಾರಂಭವಾಗ್ತಾ ಇದೆ. ಅಂದ್ರೆ ನೀವು ವೋಟರ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ನಿಮ್ಮ ಒಂದು ಭಾವಚಿತ್ರದ ಫೋಟೋ ರೆಡಿ ಇಟ್ಕೊಳ್ಳಿ. ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾದ ಬಳಿಕ ಅರ್ಜಿ ತುಂಬಿ ನೀವು ಕೊಟ್ರೆ ನಿಮಗೆ ಆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೂಡ ವಿತರಣೆ ಮಾಡಲಾಗುತ್ತೆ. ಇನ್ನು SIR ಪ್ರಕ್ರಿಯೆ ನೋಡಿ ವೀಕ್ಷಕರೇ, ನಿಮ್ಮ ಮನೆಗೂ ಕೂಡ BL ಅಧಿಕಾರಿಗಳು ಬಂದು ನಿಮ್ಮ ಕೈಗೆ ಅರ್ಜಿಗಳನ್ನ ಕೊಟ್ಟಿದ್ರೆ, ಅಂದ್ರೆ ಈಗ ನಿಮ್ಗೆ ಗೊತ್ತಿರಬಹುದು ಪ್ರತಿಯೊಬ್ರು ಕೂಡ SIR ಅಲ್ಲಿ ಭಾಗಿಯಾಗಬೇಕು. ಯಾರೆಲ್ಲ
ಅಧಿಕಾರಿಗಳಿಂದ ಅರ್ಜಿ ಪಡ್ಕೊಂಡು ವಾಪಸ್ ಕೊಡಲ್ಲ ನೋಡಿ ಅಂಥವರ ಹೆಸರು ಮತಪಟ್ಟಿಯಿಂದ ಡಿಲೀಟ್ ಆಗುತ್ತೆ. ಮತಪಟ್ಟಿಯಿಂದ ನಿಮ್ಮ ಹೆಸರು ಡಿಲೀಟ್ ಆಯ್ತು ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಹಣನೂ ಬರಲ್ಲ, ರೇಷನ್ ಕಾರ್ಡು ಕೂಡ ಸಿಗಲ್ಲ, ಇನ್ನು ಪಿಂಚಣಿ ಹಣನೂ ಕೂಡ ಬರಲ್ಲ ವೀಕ್ಷಕರೇ. ಸೊ ಪ್ರತಿಯೊಬ್ರು ಕೂಡ SIR ಅಲ್ಲಿ BLO ಅವರು ಕೊಟ್ಟ ಅರ್ಜಿಗಳನ್ನ ತುಂಬಿ ವಾಪಸ್ ಕೊಡೋದು ಅದು ಕಡ್ಡಾಯ ಕೂಡ ಇದೆ ಮತ್ತು ಅದು ಎಲ್ಲರ ಒಂದು ಕರ್ತವ್ಯ ಕೂಡ ಹೌದು. ಯಾಕಂದ್ರೆ ನಿಮ್ಮ ಮತ ರಕ್ಷಣೆ ನೀವು ಮಾಡ್ಕೊಳ್ಳೋದು ಕೂಡ ನಿಮ್ಮ ಹಕ್ಕು ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಸೊ ಪ್ರತಿಯೊಬ್ರು ಕೂಡ ಗಣತಿ ನಮೂನೆಗೆ ಸಹಿ ಹಾಕಿ BLO ಅವರ ಕೂಡ ಸಹಿ ತಗೊಂಡು ಒಂದು ಫಾರಂ ನೀವು ಇಟ್ಕೊಳ್ಳಿ, ಒಂದು ಫಾರಂ ನೀವು ಅವರಿಗೆ ವಾಪಸ್ ಕೊಡಿ. ಇಲ್ಲ ಅಂದ್ರೆ ನಿಮಗೆ ಗ್ಯಾರಂಟಿ ಯೋಜನೆ ಹಣನೂ ಕೂಡ ಸಿಗಲ್ಲ. ಸೊ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನ ತುಂಬಬೇಕು. ಅರ್ಜಿ ತುಂಬುವಾಗಲೂ ಕೂಡ ನಿಮಗೆ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಅರ್ಜಿ ಫಾರಂ ಮೇಲೆ BLO ಅವರ ನಂಬರ್ ಇರುತ್ತೆ, ಅದಕ್ಕೆ ನೀವು ಕರೆ ಕೂಡ ಮಾಡಬಹುದು ಅಥವಾ ಹೆಲ್ಪ್ ಲೈನ್ ನಂಬರ್ಗೂ ಕೂಡ ನೀವು ಕರೆ ಮಾಡಿ ಎಲ್ಲ ಒಂದು ಮಾಹಿತಿಯನ್ನ ಪಡ್ಕೋಬಹುದು ವೀಕ್ಷಕರೇ. ಸೊ ಇದು ಈಗ ತುಂಬಾ ಇಂಪಾರ್ಟೆಂಟ್ ಆಗಿದೆ. SIR ಅಲ್ಲಿ ತುಂಬಾ ಜನ ಅರ್ಜಿ ಪಡ್ಕೊಂಡಿದ್ದಾರೆ, ಆದ್ರೂ ಇನ್ನೂ ಕೂಡ ತುಂಬಿ ವಾಪಸ್ ಕೊಟ್ಟಿಲ್ಲ. ಜುಲೈ 29ನೇ ತಾರೀಕಿನವರೆಗೂ ಸಮಯ ಅವಕಾಶ ಇದೆ. ಸೊ ನೀವು 29ನೇ ತಾರೀಕಿನ ಒಳಗೆ ಕಡ್ಡಾಯವಾಗಿ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನ ತುಂಬಿ ವಾಪಸ್ ಕೊಡಿ ವೀಕ್ಷಕರೇ. ಏನೇ ಒಂದು ತೊಂದರೆ ಇದ್ರೂ ಕೂಡ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ನೀವು ನಿಮ್ಮ BLO ಅಧಿಕಾರಿಗಳ ಜೊತೆಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಒಂದು ವೇಳೆ ಯಾರಿಗಾದ್ರೂ ಸ್ವಲ್ಪ ಅರ್ಜಿ ತುಂಬುವಾಗ ಏನಾದ್ರೂ ಕನ್ಫ್ಯೂಷನ್ ಇದ್ರೆ, ಏನಾದ್ರೂ ಪ್ರಶ್ನೆ ಕೇಳೋದಿದ್ರೆ ನೀವು ಕಮೆಂಟ್ ಅಲ್ಲಿ ಕೇಳಬಹುದು. ಬೇಕಾದ್ರೆ ನಿಮಗೆ ಸಪರೇಟ್ ವಿಡಿಯೋ ಬೇಕಂದ್ರೆ ನಮಗೆ SIR ಅಂತ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ನಿಮಗೆ ಅರ್ಜಿ ಯಾವ ತರ ತುಂಬಬಹುದು, 2000 ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ರೆ ಇರ್ಲಿಲ್ಲ ಅಂದ್ರೆ ಯಾವ ತರ ತುಂಬಬಹುದು ಆ ಒಂದು ಫಾರ್ಮ್ ಅನ್ನ ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಆಗೋ ತರ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಕೊಡ್ತೇವೆ. SIR ಅಂತ ಯಾರೆಲ್ಲ ಕಮೆಂಟ್ ಮಾಡ್ತೀರೋ ಅವರಿಗೆ ಸಪರೇಟ್ ಆಗಿ ವಿಡಿಯೋ ಕೂಡ ಬರುತ್ತೆ.